ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ರಾಜ್ಮಾ, ಅದು ನಮ್ಮ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಹೆಂಗೆ ಮಾಡೋದು ಅಂತ ನಮ್ಮಮ್ಮ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಬಂದು ಗರಂ ಮಸಾಲೆ ಐಟಮ್ಸ್ ಬೇಕಾಗಿರೋದು: ಉಪ್ಪು, ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಈರುಳ್ಳಿ ಒಂದು ಹಚ್ಕೊಂಡಿದ್ದಾರೆ. ಇದೊಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದಾರೆ, ಹೇಳ್ತಾರೆ ಏನು ಮಾಡಬೇಕು ಅಂತ. ಈಗ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ 2 ಸ್ಪೂನ್ ಎಣ್ಣೆ ಹಾಕಿದ್ದಾರೆ. ಆಮೇಲೆ ಸಾಸಿವೆ, ಸಾಸಿವೆ ಸಿಡಿದ್ಮೇಲೆ ನಾವು ಬೇರೆ ಎಲ್ಲ ಹಾಕ್ಕೊಳ್ಬೇಕು. ಒಂದು ಬೇರೆ ಐಟಮ್ಸ್ ಎಲ್ಲ ಹಾಕ್ಕೋಬೇಕು. ಸೊ ಇದು ರಾಜ್ಮಾ ಬಂದು ರಾತ್ರಿನೇ ನಾವು 7 hours ಓವರ್ನೈಟ್ ಸೋಕ್ ಮಾಡಿದ್ದೀವಿ. ಸೋಕ್ ಮಾಡಿ ಅದನ್ನು ಒಂದು 3ರಿಂದ 4 ವಿಸಿಲ್ ಹಾಕ್ಸಿದ್ರೆ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈರುಳ್ಳಿ ಹಾಕಿದ್ದಾರೆ ಸಿಡಿದ್ಮೇಲೆ, ಸಾಸಿವೆ ಸಿಡಿದ್ಮೇಲೆ. ಸೊ ಈಗ ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ರುಬ್ಬಿರುವಂಥ ಈ ಮಸಾಲೆನ ಇದಕ್ಕೆ ಹಾಕೋಬೇಕು. ಏನೇನು ಹಾಕಿದ್ಯಮ್ಮ ಇದಕ್ಕೆ? ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, 1 ಪೀಸ್ ಚಕ್ಕೆ, 2 ಲವಂಗ, ಟೊಮೊಟೊ, ಆಪಲ್ ಟೊಮೊಟೊ ಚಿಕ್ಕ 2, ಅರ್ಧ ಸ್ಪೂನ್ ಜೀರಿಗೆ ಎಲ್ಲ ಹಾಕೊಂಡು ಫ್ರೈ ಮಾಡಿ. ಸೊ ಅರ್ಥ ಆಯ್ತಲ್ಲ, ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗೆ ಫ್ರೈ ಮಾಡಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದಾರೆ. ಸೊ ಇವಾಗ ಆ ಮಸಾಲೆನ ಬಂದು ಈರುಳ್ಳಿಗೆ ಹಾಕ್ತಿದ್ದಾರೆ. ಇದು ಸೌತ್ ಇಂಡಿಯನ್ ಸ್ಟೈಲ್ ರಾಜ್ಮಾ. ಒಂದು ಸತಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲ, ಸೌತ್ ಇಂಡಿಯನ್ಸ್ ಮಾಡ್ತಾರೆ ಜಾಸ್ತಿ ಈ ಥರ. ಹಿಂಗೆ ಫ್ರೈ ಮಾಡ್ಕೋಬೇಕು ಮಸಾಲೆಯಲ್ಲಿ. ಸೊ ಈಗ ಈ ಮಸಾಲೆಗೆ ಬಂದು ಅರಿಶಿನ 1/4 ಸ್ಪೂನು, ಧನಿಯಾ 2 ಸ್ಪೂನ್ಸ್, ಖಾರದ ಪುಡಿ 2, ಉರಿ ಕಮ್ಮಿ ಮಾಡ್ಕೊಬೇಕು ಪುಡಿಗಳು ಹಾಕ್ಬೇಕಾದ್ರೆ. ಗರಂ ಮಸಾಲ 1 ಸ್ಪೂನ್ ಹಾಕ್ಬೇಕು, ಅರ್ಧ ಸ್ಪೂನ್ ಸಾಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಡೋದು. ಆಮೇಲೆ ಪೌಡರ್ಸ್ ತೋರಿಸಿದ್ನಲ್ಲ, ಅದೆಲ್ಲ ಅವ್ರು ಹೇಳಿದ ಪ್ರಪೋರ್ಷನ್ಸ್ಗೆ ಮಿಕ್ಸ್ ಮಾಡ್ಕೊಡೋದು. ಇದು ಮಸಾಲೆ ಬಂದು ಅದರಲ್ಲೇ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡಿರೋ ನೀರನ್ನ ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದಾರೆ. ನೀರು ನಮಗೆ ಈ ಮಸಾಲೆ ತಕ್ಕನಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಇವಾಗ ನಿಮಗೆ ಜಾಸ್ತಿ ನೀರಾಗಿರಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ, ಇಲ್ಲ ಸೆಮಿ ಗ್ರೇವಿ ಥರ ಬೇಕು ಅಂದರೆ ಹಾಗೂ ಮಾಡ್ಕೋಬೋದು, ಇಲ್ಲ ಸಾಂಬಾರು ಥರನೂ ತಿನ್ಬೋದು. ಇದು ಮುದ್ದೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಇಲ್ಲ ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನಾವು ಬಂದು ಜೋಳದ ರೊಟ್ಟಿ ಜೊತೆ ಕಾಂಬಿನೇಷನ್ಗೆ ಮಾಡ್ಕೊಂಡಿದ್ದೀವಿ. ಸೊ ದಟ್ ಸೆಮಿ ಗ್ರೇವಿ ಥರ ಮಾಡಿದ್ದೀವಿ ನಾವು. ಈಗ ರಾಜ್ಮಾನ ಹಾಕೋದು. ಇಲ್ಲಿ ನೋಡಿ, ರಾಜ್ಮಾನ ಓವರ್ನೈಟ್ ಸೋಕ್ ಮಾಡಿ ಬೇಯಿಸಿರೋದಿದೆ. ಸೊ ಇದನ್ನು ಹಾಕ್ತಾಯಿದ್ದೀವಿ ರಾಜ್ಮಾನ. ಇದು ಮಸಾಲೆ ಒಂಚೂರು ಕುದಿ ಬಂದಮೇಲೆ ರಾಜ್ಮಾ ಹಾಕ್ತೀವಿ. ನೋಡಿ, ಕುದೀತಾ ಇದೆ ಮಸಾಲೆ ಬಂದು. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಆವಾಗಲೇ ಹೇಳ್ದಂಗೆ ಹಾಕ್ಕೊಳ್ಳಿ, ಆಯಿತಾ? ಈಗ ರಾಜ್ಮಾನ ನಾವು ಹಾಕ್ಕೋತಾ ಇದ್ದೀವಿ. ಬೇಕಾದರೆ ನಮಗೆ ರಾಜ್ಮಾ ಬೇಯಿಸಿರೋ ನೀರು ಕೂಡ ಹಾಕ್ಕೋಬೋದು, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನೋಡ್ಕೊಂಡು ಹಾಕ್ಕೋಬೋದು ನೀರು ಬೇಕಾದರೆ. ನಮಗೆ ಒಂಚೂರು ಹಾಕೋಣ ಆ ನೀರು ಕೂಡ, ತುಂಬ ಚೆನ್ನಾಗಿರುತ್ತೆ ಅಲ್ವಮ್ಮ? ಸೊ ಫುಲ್ ಹಾಕಿದ್ದೀವಿ ನಾವು ನೀರು. ನಾವು ಒಂಚೂರು ಸೆಮಿ ಗ್ರೇವಿ ಥರ ಮಾಡೋದ್ರಿಂದ ಫುಲ್ ಹಾಕಿದ್ದೀವಿ.
ಸೊ ಈಗ ರುಚಿಗೆ ತಕ್ಕಷ್ಟು ಇಲ್ಲಿ ನಾನು ಕಲ್ಲುಪ್ಪು ತೊಗೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀವಿ. ಸೊ ನಾವು ರಾಜ್ಮಾ ಬೇಯಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ. ಸೊ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಮೇಲೆ ಹಾಕ್ಕೊಳ್ಳಿ. ಸೊ ಈಗ ತುಪ್ಪ ಹಾಕ್ಕೋತಾ ಇದ್ದೀವಿ. ತುಪ್ಪ ಬಂದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲದೇ ಬೇಡ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಸೊ ಇದನ್ನು ನಾನು ಕುದಿಯಕ್ಕೆ ಬಿಟ್ಟಿದ್ದೀವಿ ಆವಾಗಿಂದ. ಸೊ ಕುದೀಲಿ, ಸ್ವಲ್ಪ ಥಿಕ್ನೆಸ್ ಬರುತ್ತೆ ಕುದ್ದಾಗ. ಸೊ ಅದಕ್ಕೆ ಕುದಿಯಕ್ಕೆ ಬಿಟ್ಟಿದ್ದೀವಿ. ಈ ಥರ ನೋಡಿ, ಅಡುಗೆ ಮಾಡೋ ಅಷ್ಟರಲ್ಲಿ ನಮ್ಮ ಡಿಂಕು ಬಂದುಬಿಟ್ಟಿದ್ದಾನೆ. ಊಟ ಬೇಕು ಅಂತ ಅವನು ಬಂದು ಕೇಳ್ತಾ ಇದ್ದಾರೆ, ಡಿಂಕು ಡಿಂಕು. ಸೊ ಹಿಂಗೆ ಚೆನ್ನಾಗಿ ಸ್ವಲ್ಪ ಕುದ್ಮೇಲೆ ಲಾಸ್ಟಲ್ಲಿ ನಾವು ಕೊತ್ತಂಬರಿನ ಹಾಕೋತೀವಿ. ಹಚ್ಚಿಬಿಟ್ಟು ಸ್ವಲ್ಪ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡೋದು ಅಂತ. ಒಂದು ಸತಿ ನೀಟಾಗಿ ಮಿಕ್ಸ್ ಕೊಡೋದು. ಒಂದು 2 ಮಿನಿಟ್ಸು ಅದನ್ನು ಕೊತ್ತಂಬರಿಲಿ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಟ್ಟು ಕೊತ್ತಂಬರಿ ಹಾಕ್ಬಿಟ್ಟು ಇನ್ನೊಂದು 2 ಮಿನಿಟ್ಸ್ ಇಟ್ಟು ಆಮೇಲೆ ಸಿಮ್ಮಲ್ಲಿ ಇಟ್ಟಿದ್ದೀವಿ ನಾವು, ಜೋರಾಗಿ ಇಟ್ಟಿಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು. ಸೊ ಇದು ಬಂದು ಸೌತ್ ಇಂಡಿಯನ್ ಸ್ಟೈಲ್ ರಾಜ್ಮಾ. ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೆಂಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಾನು ಜೋಳದ ರೊಟ್ಟಿ ಪಲ್ಯ ಮಾಡಿಸಿದ್ನಲ್ಲ, ಸೊ ಅಮ್ಮ ಮಾಡಿದ್ರಲ್ಲ, ಸೊ ಅದನ್ನು ತಿಂದ್ಬಿಟ್ಟು ನಮ್ಮ ಡ್ಯಾಡಿ ಇವಾಗ ರಿವ್ಯೂ ಹೇಳ್ತಾರೆ. ಪಪ್ಪ ಇವಾಗ ರಿವ್ಯೂ ಹೇಳ್ತಾರೆ. ಹೆಂಗಿದೆ ಅಪ್ಪ? ಹೆಂಗಿದೆ? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಜೋಳದ ರೊಟ್ಟಿ ಕಾಂಬಿನೇಷನ್ನು ಜೋಳದ ರೊಟ್ಟಿಗೂ ಇದಕ್ಕೂ ತುಂಬ ಚೆನ್ನಾಗಿದೆ. ಸೊ ಅದೇ ಇದು ಸೌತ್ ಇಂಡಿಯನ್ ರಾಜ್ಮಾ ಅಂತ ಇದು ರಿವ್ಯೂ ಹೇಳಿದ್ರು. ತುಂಬ ಚೆನ್ನಾಗಿದೆಯಂತೆ ರಾಜ್ಮಾ, ಅದು ತುಂಬ ಚೆನ್ನಾಗಿದೆ. ಹೌದಾ? ನನಗಂತೂ ಜೋಳದ ರೊಟ್ಟಿ ಜೊತೆಗೆ ತಿನ್ಬೋದಾ? ಇನ್ನೂ ಒಂದು ಎಕ್ಸ್ಟ್ರಾ ಒಂದು ರೊಟ್ಟಿ ಹೊಡೆಯೋಣ ಅನಿಸ್ತಾ ಇದೆ. ಸೊ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.